ಒಳ್ಳೇದಾಗಲಿ. ಹಾಂ, ಜೈ ಲಡಾಖ್. Hi friends, we are back. I don't know him. Boys back to business. ನಾವೀಗ ಕೋಲ್ಕತ್ತಾಗೆ ಹೋಗ್ತಿದ್ದೆ. Via ಶ್ರೀನಗರ. Just a stop at ಶ್ರೀನಗರ್. Automatically from the panel upper. Pull a mask down sharply to initiate oxygen flow. Cover your nose and mouth and breathe normally. Ensure your mask is secured before heading are going to There are Kolkata. 8 emergency exits on this aircraft. 2 at the ಆಗ್ದೆಯಾ ನಿಂದು ವಿಂಡೋ ಇಲ್ಲಿ ಉಂಟಾ? ವಿಂಡೋ ಇಲ್ವಾ? ದೇವರು ಕೊಟ್ಟಿದ್ದಾರೆ, ತಿನ್ಲಿಕ್ಕಾಗೋದಿಲ್ಲ ಅಷ್ಟೇ. ಫೈನಲಿ ಶುಭೋದಯ, ಗುಡ್ ಮಾರ್ನಿಂಗ್. ನಾವೆಲ್ಲಿದ್ದೇವೆ? ಶ್ರೀನಗರ ಏರ್ಪೋರ್ಟ್ ಅಲ್ಲಿದ್ದೇವೆ. ಶ್ರೀನಗರಕ್ಕೆ ರೀಚ್ ಆಗಿದ್ದೇವೆ. ನೋಡಿ ಲಗೇಜ್ ಹೇಳ್ಕೊಂಡಾಗ ಸ್ಟೈಲ್ ನೋಡಿ, ಒಂದು ಚಕ್ರ ಹೋಗಿದ್ರು ಹೇಳ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಬಾರ, ಅಲ್ಲಿ ಉಂಟಾವಾ ಹಮಾರ ಟಿ हमारा मुनीर भैया है, पूरा इधर दिखाएंगे. उधर उधर है हमारा टी किधर ಏ ಇಲ್ಲೇ ಇಡುವ, ಇಲ್ಲೇ ಇಟ್ಟು ತಗೊಂಡು ಹೋಗುವ. ಇದು ನಮ್ದು ಇವತ್ತಿದ್ದು ಟಿ. ಇದು ನಮ್ದು ಮೇನ್ ಮುನೀರ್ ಭಯ್ಯ. ನೋಡಿ ನಮ್ದು ಎಲ್ಲ ಬಾಯ್ಸ್ ರೆಡಿ ಆಗಿದೆ. ಅಲ್ಲಿ ಸಂಜೆ ಕಾಣ್ತಿದ್ದಾನೆ. ಬೆಳಿಗ್ಗೆಯಿಂದ ನೀವು ನೋಡ್ತಿರ್ಬೋದು ನಾವು ಎಲ್ಲಿ ಹೋಗ್ತಿದ್ದೇವೆ ಅಂತ ತೋರಿಸ್ತಾ ಇಲ್ಲ. ಆದ್ರೆ ಈಗ ರೀಚ್ ಆಗಿದ್ದೇವೆ ಶ್ರೀನಗರ್. ಇಲ್ಲಿಂದ ಎಲ್ಲಿಗೆ ಹೋಗ್ತೇವೆ ಅಂತ ನಾವು ಮುಂದೆ ಹೇಳುವುದಿಲ್ಲ. ಲದಾಖ್ 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 ಲದಾಖ್. Boys, welcome to Kashmir. Srinagar is Cold. ಸತ್ತ ಇನ್ನವೇ. Srinagar is ಆನ್ off. ಫೈನಲಿ ನಾವು ಶ್ರೀನಗರಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿ ನಮ್ದಿದು ಇವತ್ತಿನ ಟಿ. ಇವತ್ತು ಮತ್ತೆ ನಾಳೆ ನಾವು ಟಿಟಿಯಲ್ಲಿ ಎಲ್ಲ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಎಕ್ಸ್ಟ್ರಾ ಸೀಟ್ ಉಂಟು, ಯಾರಿಗಾರು ಬೇಕಾದ್ರೆ ಸಂಚಾರಿಯಲ್ಲಿ ಮೆಸೇಜ್ ಹಾಕಿ. ನಿಮ್ಮ ಗರ್ಲ್ ಫ್ರೆಂಡ್ ಅನ್ನ ಕರ್ಕೊಂಡು ಬರ್ಲಿಲ್ಲ? ಹೌದು, ಈ ಗರ್ಲ್ ಫ್ರೆಂಡ್ ಇಲ್ಲಿಯಾ? ನೋ ಗರ್ಲ್ ಫ್ರೆಂಡ್, ಸಿಂಗಲ್ ಬಾಯ್. ಉಂಟು ಸೀಟ್, ಸಿಂಗಲ್ ಬಾಯ್, ಎಂಜಾಯ್ ಬಾಯ್. ಇದು ಇಡೀ ಟಿ ನಮ್ದೇ. ಸೊ ಲೇಗೆ ನಾಳೆ ಇದಲ್ಲೇ ಹೋಗುದು ನಾವು. ಸಿಂಗಲ್ ಬಾಯ್. ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ದು ಸಿಮ್ ಕಾರ್ಡ್ ವರ್ಕ್ ಆಗೋದಿಲ್ಲ. ಒಂದು ಪೋಸ್ಟ್ ಪೇಡ್ ಇರಬೇಕು, ಇಲ್ಲದ್ರೆ ನಮ್ದು ಪ್ರೀಪೇಡ್ ಅಂತ ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ಲೋಕಲ್ ಸಿಮ್ ಫಸ್ಟ್ ತಗೊಳ್ಬೇಕು. ಸೆಕೆಂಡ್ ತಿಂಡಿ ತಿನ್ಬೇಕು. ಹಸಿವಾಗ್ತಿದೆ. ನಮ್ದು ಆಕಾಶದವರಿಗೆ ಏನು ಬಲ ಬರ್ತಿಲ್ಲ. ಫ್ಲೈಟ್ ಹತ್ತು ಆಗ್ಲಿ ಹಸಿವಾಗಿದೆ. ಫ್ಲೈಟ್ ಹತ್ತಿ 3 ಗಂಟೆ ಆಯ್ತು, 3-4 ಗಂಟೆ. ಆಕರ್ಷ್ ಬಿಳಿ ಬಿಳಿಯನ್ನು ನೋಡಿ ಫುಲ್ ಕೂಲಿಂಗ್ ಗ್ಲಾಸ್ ಹಾಕಿದ್ದಾನೆ. ನೋಡಿ ಇದು ನಮ್ದು ಹೊಸ ಜನ. ನಮ್ದು ಲೋಕಲ್ ಎಲ್ಲ ಬಂದಿದ್ದಾರೆ, ಆದ್ರೂ ನೀವು ನೋಡ್ಲಿಲ್ಲ. ಇದು ಸಂಜಯ್ ಅಂತ, ಇದು ಆಜ್ಞಾ, ಇದು ಆಕಾಶ್. ಇಂಟ್ರೋ, ಸೆಲ್ಫ್ ಇಂಟ್ರೋ. ಇದು ಶರತ್. ಸೆಲ್ಫ್ ಇಂಟ್ರೋ ಬೇಗ. ಸೆಲ್ಫ್ ಇಂಟ್ರೋ. ಇದು ಸನ್ಸ್ಕ್ರೀನ್ ಬಾಯ್. ವೈರಲ್ ಹುಡುಗ ಇವನೇ. सनस्क्रीन बेड ಇಲ್ಲಿ ಮಾಯಿಶ್ಚರೈಸರ್ ಬೇಕು. वो शॉल भी अच्छा सा पश्मीना बहुत कॉस्टली है. देखो क्या हिसाब से है, आपको 100 रुपया का भी शॉल मिलेगा, लेकिन 100 रुपया में आजकल के जमाने में कुछ नहीं आता है. अब डिपेंड होता है क्वालिटी पे. डल लेक में आपको 200 रुपया, 300 रुपया, 60 रुपया से शॉल मिलेगा. लेकिन आप जब वो घर में पानी में ये कपड़े मतलब धोने के लिए डालोगे ना, वहाँ से कुछ नहीं आएगा हाथ में. रंग निकलने की अलग बात है. जो पश्मीना शॉल होता है वो 10,000, 20,000, 25,000, 30,000, 1 लाख, 10 लाख तक हो जाता है. ನಮಗೆ ಬೇಡ, ನಮ್ದು ಔಟ್ ಆಫ್ ಬಜೆಟ್ ಇದೆ. ನಮಗೆ ಬೇಡ. ಬೇಕಂತಲ್ಲ ಅವ್ರಿಗೆ ಕೊಡಿಸುವ. ನೋಡಿ ಇಲ್ಲಿ ನಮ್ಮದು ಪ್ರೀಪೇಡ್ ಸಿಮ್ಸ್ ವರ್ಕ್ ಆಗಲ್ಲ. ಸೊ ಇಲ್ಲಿ ನಾವು
ಹಾಂ 2 ತಗೋ ಸಾಕು. ಇಲ್ಲಿ ನಾವು ಏರ್ಟೆಲ್ ಆಫೀಸಿಗೆ ಬಂದಿದ್ದೇವೆ. ಇಲ್ಲಿ ಲೋಕಲ್ ಪ್ರೀಪೇಡ್ ಸಿಮ್ ತೊಗೊಂಡ್ರೆ ಶ್ರೀನಗರಲ್ಲೂ ವರ್ಕ್ ಆಗ್ತದೆ, ಲೇಯಲ್ಲಿ ವರ್ಕ್ ಆಗ್ತದೆ, ಎಲ್ಲ ಕಡೆ ವರ್ಕ್ ಆಗ್ತದೆ. ಸೊ ಅದಕ್ಕೆ ಒಂದು ಲೋಕಲ್ ಪ್ರೀಪೇಡ್ ಸಿಮ್ ತಗೊಳ್ಳುವ ಅಂತೇಳಿ. ये लद्दाख में भी हो जाएगा ना? वर्क हो जाएगा परफेक्ट सिम वही देगा जो लद्दाख में। हाँ हाँ ವಾಪಸ್ ಕ್ಯಾನ್ಸಲ್ ಮಾಡಿಸ್ಬೇಕು. ये वापस जाने के बाद समय कैंसिल करना चाहिए? ये खुद हो जाएगा, खुद हो जाएगा। वो ये आपको नहीं चलेगा वहाँ। ओ उधर नहीं चलेगा? ओके ओके. यहाँ से आप निकल जाओगे जम्मू एंड कश्मीर से, बस बंद हो जाएगा। ओ हाँ हाँ नहीं ये सिम कार्ड्स, लेकिन आपके पास जो भी सिम कार्ड है, चाहे आपके पास एयरटेल है, चाहे आपके पास जियो है, वोडाफोन है, कोई भी नेटवर्क है, चलेगा लद्दाख तक ही। आप जब लद्दाख से बाहर निकलेंगे, लाइक आप पैंगोंग लेक की तरफ जाएंगे, खारदुंगला, नुब्रा वैली, हानले वगैरह, उमलिंगला वगैरह, वहाँ पे कोई भी नेटवर्क नहीं, वहाँ पे वाईफाई है, ना कोई भी डेटा है, कुछ भी नहीं है वहाँ। ठीक है, लद्दाख तक आपको जियो का नेटवर्क बेस्ट रहेगा। ठीक है, यहाँ पे ये आपका है, मेरा आप ಹತ್ತಿ ಎಲ್ಲ ಹತ್ತಿ ಸಿಮ್ ಕಾ ಜುಗಾಡ್ ಹೋ ಗಯಾ. ಸಿಮ್ ಸಿಕ್ತು. ಆದರೆ ಏರ್ಟೆಲಲ್ಲಿ ಜಿಯೋ ತಗೊಂಡದ್ದು ಎಲ್ಲ ಜಿಯೋ ತಗೊಂಡಿದ್ದೇವೆ. ಏರ್ಟೆಲ್ ಏನೋ ಪ್ರಾಬ್ಲಮ್ ಇದೆ ಅಂತೆ, ಹಾಟ್ಸ್ಪಾಟ್ ಶೇರ್ ಮಾಡಿದರೆ 2 GB per day मुझे ಅಷ್ಟೇ. TRC ಈಗ ಬ್ರೇಕ್ಫಾಸ್ಟಿಗೆ ಹೋಗುವ. बस हमें लग जाएगा, ಮತ್ತೆ हम ಸಿಗುವ. एयरपोर्ट से निकले यहाँ पे सिम ಸೊ ಈಗ ನಾವು ಶ್ರೀನಗರ್ನ ಲೋಕಲ್ ಸೈಟ್ ಸೀಯಿಂಗ್ಗೆ ಹೊರಟಿದ್ದೇವೆ. ಬ್ರೇಕ್ಫಾಸ್ಟ್ ಆಗಬೇಕು, ಸಿಮ್ ಸಿಕ್ಕಿದ್ದು, ಇನ್ನು ಬ್ರೇಕ್ಫಾಸ್ಟ್ ಆಗಬೇಕಷ್ಟೇ. ಶ್ರೀನಗರ್ ಲೋಕಲ್ ಸೈಟ್ ಸೀಯಿಂಗ್ ಮಾಡುವ ಅಂತೇಳಿ. ಇಲ್ಲಿ ಫುಲ್ ಸೆಕ್ಯೂರಿಟಿ ಇದೆ. ಈಗ ನೀವು ಒಂದು 100-200 ಮೀಟರ್ಸಿಗೆ ಒಂದೊಂದು ಆರ್ಮಿಯವರು ನಿಂತಿದ್ದಾರೆ. ಸೊ ಸೆಕ್ಯೂರಿಟಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಇದು ಇಲ್ಲಿದು ಸ್ಟೇಡಿಯಂ ನೋಡಿ, ಸ್ಟೇಡಿಯಂ. पिछले टाइम का आया था ना, वो किसगिल आया था 1 साल पहले, लेकिन इतना क्राउड हुआ था, ये पूरा रोड बंद हो गया था लोगों से। अच्छा। उन्होंने बंद ही किया, आधा ही छोड़ दिया। IPL भी नहीं होता है. ಅಲ್ಲಿ ನೋಡಿ ಅದೆಲ್ಲ ಬೋಟ್ ಹೌಸ್ ಟೈಪು. ಇದೆಲ್ಲ ಹೌಸ್ ಬೋಟ್ ಸ್ಟೇ. ನಮ್ಮದು ಹಳೆಪೇಯಲ್ಲಿ ಇರ್ತಾರಲ್ಲ ಅದೇ ಥರ. ನೀನು ಬರ್ಬೋದು. ಓ यहाँ से दाल लेक? आपको वहाँ से उस साइड वाले शिकार ನೋಡಿ ಇಲ್ಲಿಂದ ದಾಲ್ ಲೇಕ್ ಅಂತೆ. ನೋಡಿ ಇದೆ ದಾಲ್ ಲೇಕ್. ಫುಲ್ ರಶ್ ಮಾರೆ. ಇಲ್ಲಿ ತುಂಬ ಸ್ಕ್ಯಾಮ್ಸ್ ನಡೀತದೆ ಅಂತ ಕೇಳ್ಪಟ್ಟಿದ್ದೇನೆ. ಹೆವಿ ರೇಟ್ ಇರ್ತದೆ. ನಿಂಗೆ ನೀನು ಶಿಕಾರಲ್ಲಿ ಹೋಗ್ತಿರ್ತೀಯ, ಇನ್ನೊಂದು ಶಿಕಾರ್ ಬರ್ತದೆ, ಅವರು ಸೆಲ್ಲಿಂಗ್. ಸೊ ನಿಂಗೆ ಅವರು ಬೋಟಲ್ಲಿ ಇದ್ಕೊಂಡೇ ಸೆಲ್ ಮಾಡ್ತಾರೆ. ಟೀ ಮತ್ತು ಕೇಸರ್. ಹಾಂ ಅವ್ರು ಸಹ ಕರ್ಕೊಂಡು ಹೋಗ್ತಾರೆ, ಹೌದು. ಬಟ್ ಅಲ್ಲೆಲ್ಲ ಏನು ತಗೊಳ್ಬಾರ್ದು, ಮಂಡಳಿರ್ಬೇಕು. ಹಾಂ ಫೇಕ್ ಅಂತ ಹೇಳಿದಲ್ಲ. ಹಾಂ ಫುಲ್ ಕೇಸರೆಲ್ಲ ಫುಲ್ ಫೇಕ್ ಅಂತ. ಹಾಂ ಈಗ ಸರ್ ಫುಡ್ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ಬರೀ ದಾಲ್, ರೋಟಿ, ಆಲು, ಸಬ್ಜಿ ಇಷ್ಟೇ. ಇನ್ನು ಅನ್ನ ತಿನ್ಬೇಕಂದ್ರೆ ಮಂಗಳೂರೇ ಬರ್ಬೇಕು ನಾವು. ಇವತ್ತು ನಮ್ದು ಹೊಸತ್ತು ಹಿಮಾಂಶು ಬಾಯ್. ನಮ್ಮ ಸ್ಪಿಟಿ ರೈಡಿಗೆ ಬಂದವರು. ಬನ್ನಿ ಹೋಗಿ ತಿಂಡಿ ತಿನ್ನುವ. ನಾವೀಗ ಪಂಜಾಬಿ ಹವೇಲಿಗೆ ಬಂದಿದ್ದೇವೆ. ಇದು ಕಡಾಯಿ ಪನೀರ್, ಇದು ಸ್ಪೆಷಲ್. ಈಗ ನಮಗೆ ಇದರೊಟ್ಟಿಗೆ ತಿನ್ನಲಿಕ್ಕೆ ನಾವು ಇಡೀ ಹೋಟೆಲಿಗೆ ಆಗುವಷ್ಟು ಚಪಾತಿ ಆರ್ಡರ್ ಮಾಡಿದ್ದೀವಿ. ನೋಡಿ ಸ್ಪೆಷಲ್. ಪುಲಾವ್ ಇನ್ ಕಾಶ್ಮೀರ್. ಹೇಗುಂಟು ನೋಡಿ ಹೇಳ್ತಾರೆ. ಅಮ್ಮನ ನೋಡಿ ನಗಾಡ್ತಿದ್ದಾರೆ. ಯಾವ ಜೋಕಪ್ಪ ರೋಟಿ ಚಪಾತಿ, ಕಾಶ್ಮೀರಿ ಪುಲಾವ್ ಇನ್ ಕಾಶ್ಮೀರ್. ಸ್ವೀಟ್ ಆ್ಯಂಡ್ ಸಾಲ್ಟಾ? ಐ ಡೋಂಟ್ ನೋ, ಐ ಆಮ್ ಹ್ಯಾವ್ ಟು ಈಟ್ ನಾವು. ಅದೆಷ್ಟು ಸ್ವೀಟ್? ಗೊತ್ತಿಲ್ಲ, ತಿಂದು ನೋಡ್ತೇನೆ. ನಾನು ಸ್ವಲ್ಪ ಬಡಿಸ್ತೀರ. ಈ ಥರ ಎಲ್ಲ ತಿಂತಾರೆ. ಹೌ ಇಸ್ ಇಟ್ ಬ್ರೋ? ಐ ಡೋಂಟ್ ನೋ ವಾಟ್ ಇಸ್ ದಿಸ್. ಕಮೆಂಟ್. ವಾಟ್ ಇಸ್ ಟ್ಯಾಗ್? ಟ್ಯಾಗ್ ದಟ್ ಪಪ್ಪಾಯ. ಪಪ್ಪಾಯ ಅಲ್ಲ, ನೀವು ಈ ಸರ್ಪ್ರೈಸ್ ಆಗಿದ್ದಾನೆ. ಇದೆಂತ ಫ್ರೂಟ್ಸ್ ಅಂತ ಗೊತ್ತಾಗ್ತಿಲ್ಲ ನನಗೆ. ಆಯ್ತು, ನಾನು ತಿನ್ನಬೇಕು. ಬಾಯ್ ಬಾಯ್. ಶ್ರೀನಗರಕ್ಕೆ ಪ್ಲೇಸ್ ನೋಡ್ಲಿಕ್ಕೆ ಬಂದದ, ತಿನ್ಲಿಕ್ಕೆ ಬಂದಾಗ ಗೊತ್ತಿಲ್ಲ. ಪ್ಲೇಟ್ ನೋಡಿ ಎಲ್ಲ ಖಾಲಿ. ಎತ್ತ ಕಾಯಿ ಅಂದರೆ ಬಿಲ್ ಎಷ್ಟಾಯ್ತಾ? 2619. ಒಂದೂವರೆ. ಚಪಾತಿ 31. ಹಾಂ ದಾಲ್ ಲೇಕ್. ಇದು ಶಿಕಾರ್ ರೈಡ್ ಇಲ್ಲೇ ಮಾಡೋದು ನೋಡಿ.
ನಾವೀಗ ಕ್ರಿಸಾಂಥಿಮಮ್ ಥೀಮ್ ಗಾರ್ಡನ್ ಅಂತ ಬಂದಿದ್ದೇವೆ. ಇದು ಇಲ್ಲಿ ಫೇಮಸ್ ಅಂತೆ. ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಟುಲಿಪ್ ಗಾರ್ಡನ್. ಇನ್ನೊಂದೆಂತ ಬೊಟಾನಿಕಲ್ ಗಾರ್ಡನ್. ಬೊಟಾನಿಕಲ್ ಗಾರ್ಡನ್. ಹಾಂ, ಬೊಟಾನಿಕಲ್. ಟುಲಿಪ್ ಗಾರ್ಡನ್ is closed. ಟುಲಿಪ್ ಗಾರ್ಡನ್ ಇಸ್ ಕ್ಲೋಸ್ಡ್. It's open for 1 month only. ಓಕೆ. In a year, 1 or 2 months. ಇಟ್ಸ್ ಆಲ್ಸೋ ಹಿಯರ್ ಓನ್ಲಿ. No. ಇಟ್ಸ್ ಸಮ್ವೇರ್ ಎಲ್ಸ್. Near Shalimar Garden. That's the Taj one, right? That's Taj. Full hill is for Taj. ಅದೇ ತಾಜ್. You go from here, that whole hill is for Taj Hotel. Till that, and it's a curvy hill to till the top. We could have. ಹೇಗೆ ಉಂಟು ಅಭಿ ಇದು ಪ್ಲೇಸ್? ಅವಳೊಬ್ಳು ಓದ್ಲಾ ಅಂತ ಫೋಟೋ ತೆಗಿತಿದ್ದಾರೆ, ಓದ್ಲಾ ಅಂತ ಅವಳು. ಅಭಿ ನಮ್ದು ಎಕ್ಸ್ಪೀರಿಯನ್ಸ್ಡ್ ಟೂರ್ ಗೈಡ್. ಆಶಿಕಿದ್ದಾನೆ. ಆಶಿಕ್ ಬೇಡ, ಒಂದೇನೆಲ್ಲ ಬಗಳ್ತಾನೆ. ನಾನೇನ್ ಬಗಳಿದ್ರೆ ಇವ ಹೇಳೋದು ನಾವು ಅಲ್ಲಿ ಹೋಗಿ ನಿಲ್ಬೇಕಂತೆ ತಾಜ್ ಕಟ್ ಹೋಟೆಲ್. ಮಾಡಿ ಹಾಕ್ತೇನೆ. 50K ಹೋಗ್ಲಿಲ್ಲ, ನಿನ್ನಂಗೆ 50K ಕೊಡ್ಬೇಕು. ನಮ್ಮ ಬಾಯ್ಸ್ ಎಲ್ಲ ಸೆಟ್ಲ್ ಆಗಿದ್ದಾರೆ. 50 ರೂಪಾಯಿ ಕೊಡ್ಲಿಲ್ಲ ಕೂತ್ಕೊ. ಇವರು ವ್ಯೂ ಅಂತ ಹೇಳಿ ಇದು ಬೇಕು ನಂಗೆ. ಇಲ್ಲಿ ಬಂದು ನೋಡುದು ವ್ಯೂ ನೋಡಿ, ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಕೀಚೇನೆ 50 ರೂಪಾಯಿ ವಸೂಲಿ ಮಾಡುದು ನೋಡಿ ಇವರು. 50 ರೂಪಾಯಿ ಕೊಟ್ಟರೆ ವಸೂಲ್ ಮಾಡೋದು. ಇವ್ರದ್ದು ವ್ಯೂಸ್ ನೋಡಿ. ನೀ ಸೈಡ್ ಬಾ. ಎಂತ ಗಲೀಜು ಮಾರ, ನಾನು ಇಲ್ಲಿ ತಂದ ನೋಡ್ತಿದ್ದೆ. ಎಂತ ಟ್ರೀ ಇದು? ವೀಪಿಂಗ್ ವಿಲ್ಲೋ ನೋಡಿ. ಮೆಲ್ಕರಿಂದ ಸ್ವಲ್ಪ ಮುಂದೆ ಹೋದ್ರೆ ಸಿಗ್ತದೆ. ನೋಡಿ, ಇದೊಂದು ಪಾರ್ಕ್ ನಮ್ಮಂಥ ಸಿಂಗಲ್ ಬಾಯ್ಸಿಗೆ ಬರ್ತಲ್ಲ. ನೀವು ಯಾರು ಅಭಿಷೇಕ್ ಅಂತವ್ರು ಬರ್ಬೋದು. ನಮ್ಮಂತವ್ರು ಬಂದ್ರೆ ಬೇಸ್ಟ್ ಇಲ್ಲ. ಶರತ್ತಿಗೆ ಮದುವೆ ಆದ್ಮೇಲೆ ಬರ್ಬೋದು. ಮದುವೆ ಆದ್ಮೇಲೆ ಬರ್ಬೋದು. ಮದುವೆ ಆದ್ಮೇಲೆ ಕರ್ಕೊಂಡು ಬನ್ನಿ. ಪಕ್ಕದಲ್ಲಿ ಕಾಶ್ಮೀರಿಗೆ ಹೋಗಿ ಜಾಲಿ ಮಾಡ್ಬೋದು. ಕೆಳಗಿಂದ ಆಲ್ಮೋಸ್ಟ್ ಬಲ್ಲೆಯಿಂದ ಶ್ರೀನಗರ ಸಹ ಬಲ್ಲೆಯಿಂದ ಹೊರಗೆ ಬರ್ತಿದ್ದಾರೆ. ಇವ ನೋಡು ಬಲ್ಲೆಯಿಂದ ಬರ್ತಾರೆ ಅಂತ ಹಂಗೆ ತೆಗ್ದ. ಈಗ ಬೊಟಾನಿಕಲ್ ಗಾರ್ಡನ್ ನೋಡಿಕೊಂಡು ನಾವು ಆಟೋ ಹತ್ತಿದ್ದೇವೆ. ಆಟೋದಲ್ಲಿ ಮುಘಲ್ ಗಾರ್ಡನ್ ಮತ್ತೆ ಪರಿಮಲ್ ನೋಡುವ ಅಂತೇಳಿ ನೋಡಿ. ಆಟೋದಲ್ಲೆಲ್ಲ ಪ್ಯಾಕ್ ಆಗಿದ್ದಾರೆ. 2 ಆಟೋ, ಒಂದು ಆಟೋಗೆ ಅಪ್ ಆ್ಯಂಡ್ ಡೌನ್ 500 ತಗೊಂಡಿದ್ದಾರೆ. ಸೊ 2 ಆಟೋಗೆ 1000 ಆಗ್ತದೆ. 2 ಪಾಯಿಂಟ್ ತೋರಿಸಿ ವೇಟಿಂಗ್ ಎಲ್ಲ ಸೇರಿ ಮುಂದೆ ಸಿಗುವ. ಟಿಕೆಟಾ? ಇದು ಮುಘಲ್ ಗಾರ್ಡನ್ ಅಂತ. ಇಲ್ಲಿ ಸಹ ಎಂಟ್ರಿ 50 ರುಪೀಸ್. ಕೆಳಗೆ ನಾವು ಆಗ ಹೋಗಿದ್ವಲ್ಲ, ಅಲ್ಲಿಂದ ಆಟೋ ಮಾಡಿ ಬರಬೇಕು. ಮಧ್ಯದಲ್ಲಿ ಚೆಕ್ಕಿಂಗ್ ಇತ್ತು. ಮಧ್ಯದಲ್ಲಿ ಒಂದು ಚೆಕ್ಕಿಂಗ್ ಇರ್ತದೆ. ನೀವು ಅಲ್ಲಿ ಸ್ಟಾಪ್ ಮಾಡಿ ಇಳಿದು BSF ಅವ್ರದ್ದೊಂದು ಚೆಕ್ ಪಾಯಿಂಟ್ ಇರ್ತದೆ, ಅದರಲ್ಲಿ ನೋಡ್ಕೊಂಡು ಬರಬೇಕು. ಬಂದರೆ ಈ ಟೈಪ್ ಇದೆ ವ್ಯೂಸ್. ಇಲ್ಲಿ ಅಲ್ಲೆಲ್ಲ ನೀರು ಸಿಗ್ತದೆ ಕುಡಿಬೇಕಂತ ಒಳ್ಳೇದಲ್ಲ. ಅದು ಮೇಲಿಂದ ಇಳಿತಾ ಉಂಟಲ್ಲ ಜಾರಬಂಡಿ ಇದು. ಜಾರ್ಬಂಡಿ. ಅವಾಗ ಇಲ್ಲಿ ಬಂದು ಇಲ್ಲೆಲ್ಲ ಸ್ನಾನ ಮಾಡ್ತೀವಿ, ಕೂಲ್ ಅಂತಿದ್ದವು. ಮೊದಲು ಮುಘಲ್ಸ್ ಎಲ್ಲ ಇಲ್ಲಿ ಫ್ರೆಶ್ ವಾಟರ್, ಸ್ಪ್ರಿಂಗ್ ವಾಟರಿಂದ ಚಹಾ ಮಾಡಿ ಕುಡಿತಾರೆ. ಅಂಡರ್ಗ್ರೌಂಡ್ ವಾಟರಿಂದ ಚಹಾ ಮಾಡಿ ಕುಡಿತಿದ್ದಾರೆ. ಸೊ ಅದರಿಂದ ಈ ಪ್ಲೇಸಿಗೆ ಒಂದು ಚಶ್ಮಶಾಹಿ ಅಂತ ಹೆಸರು ಬಂದಿದೆ. ಇಟ್ಸ್ ನೈಸ್. ಇಲ್ಲಿ ಅದೊಂದು ಜಡಿ ಬೂಟಿಯಿಂದೆಲ್ಲ ಬರುವ ನೀರಂತೆ, ಅದನ್ನು ಕುಡಿಬೇಕಂತ. ಇಟ್ಸ್ ನೈಸ್. ನೋಡಿ, ಇಲ್ಲಿ ರಾಯಲ್ ಸ್ಪ್ರಿಂಗ್ ಅಂತ ಇದೆ. ನಾವು ಇಲ್ಲಿ ಹೋಗಿ ನೀರು ಕುಡಿಬೋದು. ಇಲ್ಲಿ ಕುಡಿದು ಬಿಟ್ಟು ಅದೆಲ್ಲ ಹೀಗೆ ಹೋಗಿ ಇದರಲ್ಲಿ ಕೆಳಗೆ ಹೋಗ್ತದೆ. ನಾವು ಅಲ್ಲಿ ಈಗ ಹತ್ತಿಕೊಂಡು ಬಂದೆವು. ಇದು 3 ಲೇಯರ್ ಉಂಟು. ವ್ಯೂ ನೋಡಿ, ಅಲ್ಲಿ ಆಚೆ ದೂರದಲ್ಲಿ ಕಾಣ್ತದಲ್ಲ, ಅದು ದಾಲ್ ಲೇಕ್. ಇದು ನೋಡಿ ಸ್ಪ್ರಿಂಗ್. ನೋಡಿ ಇಲ್ಲಿ ಎಲ್ಲ ನೀರು ಕುಡಿತಾರೆ. ಕುಡಿ
ಕುಡಿದ್ರಿ ಅದು ಕೆಳಗಡೆ. ಹೇಗಿದೆಯಾ? ಚಪ್ಪೆ ಚಪ್ಪೆ ಏನ ಚಪ್ಪೆ ಚಪ್ಪೆ ನಾರ್ಮಲ್ ವಾಟರ್. ಅದು ಸ್ಪ್ರಿಂಗ್ ಇದು ವಾಟರ್. ಸ್ಪ್ರಿಂಗ್ ಅದು ಕುಡಿದ್ರೆ ಸ್ಪ್ರಿಂಗ್ ಬರ್ತದಂತೆ, ಜಂಪ್ ಮಾಡ್ಬೋದು. ಅದು ಆಶಿಕ್ ಬೆಡ್ಡಲ್ಸ್ ಸ್ಪ್ರಿಂಗ್ ಇದೆ. ಎಷ್ಟಂತ ಶರತ್? 50, 150, 50, 100, 150. 50 ಯಾವುದಕ್ಕೆ? 50 वाला कौन सा? उड़ान. ಈ ಟೈಪ್ ಇದೆಲ್ಲ ವ್ಯೂ ಎಲ್ಲಿತ್ತು ನಮಗೆ? ತುಲಿಪ್ ಗಾರ್ಡನ್ ನಾವು ಹೋಗಲಿಲ್ಲ. ನಾವು ಬೊಟಾನಿಕಲ್ ನಾವೀಗ ಇಲ್ಲಿ ಪರಿಮಹಲ್ ಅಂತ ಒಂದು ಪ್ಲೇಸಿಗೆ ಬಂದಿದ್ದೇವೆ. ಇದು ಒನ್ ಟೈಪ್ ಆಫ್ ಗಾರ್ಡನ್ ವಿತ್ ಎ ಫೋರ್ಟ್. ಇಲ್ಲಿಂದ ಸೂಪರ್ ವ್ಯೂಸ್ ಸಿಗ್ತದೆ. ಇದು ನೋಡಿ, ಇದು ದಾಲ್ ಲೇಕ್ ವ್ಯೂ, ಕಂಪ್ಲೀಟ್ ವ್ಯೂ ಇದೆ. ಅಲ್ಲೆಲ್ಲ ಫಾಗ್ ಇದೆ, ಇಲ್ಲದಿದ್ದರೆ ಸೂಪರ್ ಮೌಂಟೇನ್ಸ್ ನೋಡಿ. ಈ ಟೈಪ್ ಈ ಟೈಪ್ ಜನ ಬೇಕಲ್ಲ ನನಗೆ ತೆಗಿಸ್ಲಿಕ್ಕೆ. ಅಷ್ಟೇ, ನಾವು ಬರೋ ವ್ಯೂ ಹೋಗಿರ್ಬೋದು. ಫ್ಲವರ್ಸ್ ಎಲ್ಲ ನೋಡಿ ಎಂತೆಂಥ ಹೈಬ್ರಿಡ್ ಉಂಟು. ಹೈಬ್ರಿಡ್ ಗುಲಾಬಿ, ಹೈಬ್ರಿಡ್ ಮೆನಿ ಟೈಪ್ಸ್. ಇದು ನೋಡಿ, ಪರಿಮಹಲಿಂದ ಫುಲ್ ದಾಲ್ ಲೇಕ್, ಇಡೀ ದಾಲ್ ಲೇಕ್ ಕಾಣ್ತದೆ. ಇಲ್ಲಿ ಅಡ್ಡ ಇದೆ. ಇಲ್ಲಿ ನೋಡಿ, ಇದು ಕಾಶ್ಮೀರದ್ದು ಅಲ್ಲಿ ದೂರದಲ್ಲೊಂದು ಕಾಣ್ತದೆ ತಾಜ್ ಹೋಟೆಲ್. ಪರಿಮಹಲ್ ಇಸ್ ಓಕೆ, ಬಟ್ ನೀವು ಬಿಸಿಲಿ ಟೈಮಲ್ಲಿ ಬಂದರೆ ಅಷ್ಟು ವರ್ತಿಲ್ಲ. ಹೇಗೆ ಇದ್ದೇವೆ ನೋಡಿ, ಟೈಮ್ ಪಾಸಿಗೆ ಬರ್ಬೋದು. ನಾವು ಸಂಜೆ ದಾಲ್ ಲೇಕ್ ಹೋಗ್ತೇವೆ, ಅದಕ್ಕೆ ಇವಾಗ ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಬಾಯ್ಸ್, ಹೌಸ್ ದ ಜ್ಯೂಸ್? ಹಾಯ್ ವೆರಿ ಸನ್ನಿ. ಬಟ್ ಹಾಯ್ ಹೇಳೋದು ಬಾಯ್ ಹೇಳಿದಾಗೆ ಉಂಟು. ಪರಿಮಹಲಿಂದ ಪರಾರಿ ಆಗ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದಾ? ನೆಕ್ಸ್ಟ್ ದಾಲ್ ಲೇಕ್. ಈಗ ಹೋದರೆ ನಾವು ಬಿಸಿಲಲ್ಲಿ ಕರೆಂಚ್ತೇವೆ. ನಾವು ಫಸ್ಟ್ ಎಲ್ಲಿಯಾದ್ರೂ ಒಂದು ಜ್ಯೂಸ್ ಕುಡಿಯೋ. ಈಗ ಜ್ಯೂಸ್ ಕುಡಿದ್ರೆ ನಾವು ಇನ್ನೊಂದು ಸಹ ಹುಡುಕಬೇಕು. ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ನಾವು ಬರಾಗಿಲ್ಲ. ಅವರು ಲೌಂಜಲ್ಲಿ ಎಂತೆಲ್ಲ ಮುಕ್ಕಿದ್ದಾರೆ ಅಂತ ಹೇಳಿ ಸ್ವಲ್ಪ. ಒಬ್ಬ ಹೋದ ಅದಕ್ಕೆ ಸೀದಾ ರೂಮಿಗೆ. ಬೈದ ಬೈ ನಮ್ಮ ಇನ್ನೊಂದು ಜನ ಒಂದು ಸ್ಪಾಟಿಂದಾನೇ ಕಲ್ಟಿ ಹೊಡೆದ್ರು. ನಮ್ಮದು ಇಲ್ಲಿ ಒಂದು ಅನ್ಡಿಸ್ಕ್ಲೋಸ್ಡ್ ಸ್ಕ್ಯಾಮ್ ಆಗ್ತಾ ಉಂಟು. ಇಲ್ಲಿ ಮಾಡ್ತಾರಂದರೆ ಕೆಳಗಡೆಯಿಂದ ಬರುವಾಗ ಪ್ಯಾಕೇಜ್ ಡೀಲ್ ಅಂತ ಹೇಳಿ ನಾವು ವೆಯ್ಟ್ ಮಾಡ್ತೇವೆ ಕ್ಯಾಬಿನಾಗೆ. ಇಲ್ಲಿ ಮೇಲೆ ನಿಮ್ದಾದ್ಮೇಲೆ ಹೇಳಿ ಬರ್ತೇವೆ ಅಂತ ಹೇಳಿ 500 ಪರ್ ಆಟೋ ಅಂತೇಳಿ ತಗೊಳ್ತಾರೆ. ಇಲ್ಲಿ ಮೇಲೆ ಬಂದ ಮೇಲೆ ಅವರು ಬೇರೆ ಕಸ್ಟಮರನ್ನು ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಾವು ಇಲ್ಲಿ ವೆಯ್ಟ್ ಮಾಡಿಕೊಂಡು ಬಾಕಿ. ಆಟೋ ತಗೊಂಡ್ಬರ್ಬೇಡಿ, ದೊಡ್ಡ ಸ್ಕ್ಯಾಮ್ ಇದು. ಬರುದಿದ್ರೆ ಒಂದು ಸೈಡಿಗೆ ಮಾಡಿ ಬನ್ನಿ. ನಾವು ಲೇಟ್ ಆಗ್ತದೆ, ನೀವು ಹೋಗಿ ನಾವು ಮೇಲಿಂದ ಬೇರೆ ಆಟೋ ಮಾಡಿ ಬರ್ತೇವೆ ಅಂತ ಹೇಳಿ ಬರಬೇಕು. ಅಷ್ಟು ಮಾಡಿ, ಆವಾಗ ಒನ್ ಸೈಡಿದ್ದು ಬಿಲ್ ಫೇರ್ ಮಾತ್ರ ಬರ್ತದೆ. ರಿಮೆಂಬರ್.